ಗಣಪೇಶ್ವರಾಲಯಂ ಕೋಟಗುಲ್ಲು. ಗಣಪುರ್ ದೇವಸ್ಥಾನವನ್ನು ಕೋಟಗುಲ್ಲು ಎಂದು ಕರೆಯುತ್ತಾರೆ. ಇದು 12ನೇ ಶತಮಾನದಲ್ಲಿ ಕಟ್ಟಿರುವ ಸಮೂಹ ದೇವಾಲಯಗಳು. ಪ್ರಾರಂಭದಲ್ಲಿ ನಾವು ಪ್ರವೇಶ ಮಾಡ್ತಾ ಇರೋ ಹಾಗೆ ಅನೇಕ ಸುಂದರ ಪ್ರತಿಮೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಪ್ರತಿಮೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವಂತೆ ನಮಗೆ ಭಾಸವಾಗುತ್ತದೆ. ಬಹಳ ಅಂದವಾದಂತಹ ಶಿಲಾ ಪ್ರತಿಮೆಗಳನ್ನು ಇಲ್ಲಿ ಕಾಣಬಹುದು. ಆ ಮದನಿಕೆಯರ ಒಂದು ಚಿತ್ರ ಹಾಗೂ ಎತ್ತರವಾದಂತಹ ಶಿಲ್ಪಶೈಲಿ, ಶಿಲ್ಪಕಲೆಗಳನ್ನು ಒಳಗೊಂಡಿರುವಂತಹ ಮೂರ್ತಿಗಳನ್ನು, ಪ್ರತಿಮೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಕೋಟಗುಲ್ಲು ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಗಣಪುರ್ ದೇವಾಲಯಗಳು 12ನೇ ಶತಮಾನದ ಕಲ್ಲಿನ ದೇವಾಲಯಗಳ ಗುಂಪಾಗಿದ್ದು, ಅವು ಭಾರತದ ತೆಲಂಗಾಣದ ವಾರಂಗಲ್ ಬಳಿಯ ಗಣಪುರದಲ್ಲಿ ನೆಲೆಗೊಂಡಿವೆ. 1199ರಿಂದ 1260ರ ಅವಧಿಯಲ್ಲಿ ಆಳಿದ ಕಾಕತೀಯ ರಾಜವಂಶದ ರಾಜ ಗಣಪತಿ ದೇವನಿಂದ ಕೋಟಗುಲ್ಲು ನಿರ್ಮಿಸಲಾಯಿತು. ಕೋಟಗುಲ್ಲು ಸುಮಾರು 22 ದೇವಾಲಯಗಳನ್ನು ಒಳಗೊಂಡಿದೆ. ಇವೆಲ್ಲವೂ ಗಾತ್ರ, ವಿನ್ಯಾಸದಲ್ಲಿ ಭಿನ್ನವಾಗಿದೆ. ಕಾಕತೀಯರ ಅದ್ಭುತ ವಾಸ್ತುಶಿಲ್ಪದ ಕೆಲಸವನ್ನು ಇಲ್ಲಿ ನೋಡಿ ಆನಂದಿಸಬಹುದು. ದೇವಾಲಯದ ಇತಿಹಾಸವನ್ನು ತೆಗೆದುಕೊಂಡಾಗ ದೇವಾಲಯಗಳನ್ನು 2 ಗೋಡೆಯ ಕಲ್ಲಿನ ಆವರಣದಲ್ಲಿ ನಿರ್ಮಿಸಲಾಗಿದೆ. ಈ ಎಲ್ಲ ದೇವಾಲಯಗಳಲ್ಲಿ ಶಿವನಿಗೆ ಅರ್ಪಿತವಾದ ಮುಖ್ಯ ದೇವಾಲಯವು ಅತ್ಯಂತ ಅದ್ಭುತವಾಗಿದೆ. ಶಿವನಿಗೆ ಸಮರ್ಪಿಸಲಾದ ಮತ್ತೊಂದು ದೇವಾಲಯವು ಅದೇ ವಿನ್ಯಾಸವನ್ನು ಹೊಂದಿದೆ, ಅದೇ ಶಿಲ್ಪ ಶೈಲಿಯನ್ನು ಕೂಡ ಇದು ಹೊಂದಿದೆ. ಮತ್ತೊಂದು ವೈಶಿಷ್ಟ್ಯವೆಂದರೆ ಮುಖಮಂಟಪಗಳು. 2 ಭಾಗದಲ್ಲೂ ಮದನಿಕೆಯರ ಶಿಲ್ಪಗಳಿದ್ದು ಪೌರಾಣಿಕ ವ್ಯಕ್ತಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದ್ಭುತವಾದ ವಾಸ್ತುಶಿಲ್ಪದ ಹಿಂದೆ ಯಾವಾಗಲೂ ಇತಿಹಾಸವಿರುತ್ತದೆ. ಗಣಪುರ ದೇವಾಲಯಗಳು ಸಹ ಶ್ರೀಮಂತ ಸಂಸ್ಕೃತಿಯನ್ನು ಚಿತ್ರಿಸುತ್ತದೆ. ಶಿಥಿಲಾವಸ್ಥೆಯಲ್ಲಿದ್ದರೂ ಸಹ ಕಾಕತೀಯರ ವಾಸ್ತುಶಿಲ್ಪದ ಮೌಲ್ಯವನ್ನು ವಿವರಿಸುತ್ತದೆ. 12 ಮತ್ತು 13ನೇ ಶತಮಾನದಲ್ಲಿ ರಾಜ ಗಣಪತಿ ದೇವ ಈ ಸಮೂಹ ದೇವಾಲಯಗಳನ್ನು ನಿರ್ಮಿಸಿದನು. ಕಾಕತೀಯ ರಾಜವಂಶದ ಕಲೆ, ವಾಸ್ತುಶಿಲ್ಪವನ್ನು ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯ ದೇವಾಲಯದಲ್ಲೇ ಇದೆ. ಭಾರತೀಯ ಐತಿಹಾಸಿಕ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. 12ರಿಂದ 14ನೇ ಶತಮಾನದ ಆರಂಭದವರೆಗೂ ದಕ್ಷಿಣ ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಕಾಕತೀಯ ರಾಜ ವಂಶವು ವಾಸ್ತುಶಿಲ್ಪ ಮತ್ತು ಕಲೆಗೆ ತನ್ನ ಅಸಾಧಾರಣ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ. ಕಾಕತೀಯರ ಕಾಲವು ದೇವಾಲಯಗಳ ನಿರ್ಮಾಣ ಮತ್ತು ಕೋಟೆಯ ಸುವರ್ಣ ಯುಗವೆಂದು ಗುರುತಿಸಿಕೊಂಡಿದೆ. ಕಾಕತೀಯರ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಇದು ದ್ರಾವಿಡ ಮತ್ತು ಸ್ಥಳೀಯ ಡೆಕ್ಕನ್ ಶೈಲಿಗಳ ಮಿಶ್ರಣದಿಂದ ರೂಪಿಸಲ್ಪಟ್ಟಿದೆ. ಈ ವಾಸ್ತುಶಿಲ್ಪದ ಮುಖ್ಯ ಗುಣಲಕ್ಷಣಗಳು ಯಾವುದಂತಂದರೆ ವಿಸ್ತಾರವಾದ ಕಂಬಗಳು ಮತ್ತು ಶಿಲ್ಪಗಳು, ದೇವತೆಗಳು, ಪೌರಾಣಿಕ ಜೀವಿಗಳು ಅಂದರೆ ಕುದುರೆಗಳು, ಆನೆಗಳು, ಸಿಂಹಗಳು, ಈ ಥರ ಜೀವಿಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಹಿಂದೂ ಮಹಾಕಾವ್ಯಗಳ ದೃಶ್ಯಗಳು ಹೊಂದಿವೆ. ಮತ್ತೊಂದು ಮುಖ್ಯ ಅಂಶ ಅಂತಂದರೆ ನಕ್ಷತ್ರಾಕಾರದ ಪ್ಲ್ಯಾಟ್ಫಾರ್ಮ್ಗಳು, ಎತ್ತರವಾದ ವೇದಿಕೆಯನ್ನು ನಿರ್ಮಿಸಲಾಗಿದೆ, ಅದರ ಮೇಲೆ ದೇವಾಲಯವನ್ನು ಕಟ್ಟಿದ್ದಾರೆ. ಗ್ರಾನೈಟ್ ಮತ್ತು ಮರಳುಗಲ್ಲಿನ ಬಳಕೆ ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ವಸ್ತುಗಳಾಗಿವೆ. ಮತ್ತು ಸಂಕೀರ್ಣ ಕೋಟೆಗಳು ಕೂಡ ಅತ್ಯಂತ ಸುರಕ್ಷಿತವಾದಂತಹ ತಾಣಗಳಾಗಿ ಇಲ್ಲಿ ನಿಲ್ಲುತ್ತವೆ. ಸಮೂಹ ದೇವಾಲಯಗಳು ಭಗ್ನಗೊಳ್ಳಲು 2 ಪ್ರಮುಖ ಕಾರಣಗಳಿವೆ. ಒಂದು, ದಂಗೆಕೋರರು ಸೈನಿಕರಿಂದ ಭಗ್ನವಾಗಿದೆ. ಮತ್ತೊಂದು, ಭೂಕಂಪದ ಕಾರಣದಿಂದ. 17ನೇ ಶತಮಾನದಲ್ಲಿ ಇಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಿಂದ ಈ ಸುಂದರವಾದ, ಅದ್ಭುತವಾದಂತಹ ದೇವಾಲಯಗಳು ಭಗ್ನಗೊಂಡಿವೆ. ಅವುಗಳ ಮೇಲ್ಛಾವಣಿ ಕೂಡ ಕುಸಿದು ಎಲ್ಲವೂ ಕೂಡ ಒಂದು ಭಗ್ನಾವಸ್ಥೆಗೆ, ಶಿಥಿಲಾವಸ್ಥೆಗೆ ಇಲ್ಲಿ ತಲುಪಿವೆ. ಎತ್ತರವಾದಂತಹ, ವಿಶಾಲವಾದಂತಹ ಕಂಬಗಳು,
ಕೆತ್ತನೆ ಕೆಲಸದಿಂದ ಕೂಡಿದಂತಹ ಕಂಬಗಳು, ಆನೆಯ ಒಂದು ಸಾಲು, ಹೀಗೆ ಒಂದರ ಮೇಲೆ ಒಂದನ್ನು ಜೋಡಿಸಿಕೊಂಡಂತೆ ಇಲ್ಲಿ ಕೆತ್ತನೆ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ನಕ್ಷತ್ರಾಕಾರದ ಒಂದು ಪೀಠಿಕೆ ಇದ್ದು ಅದರ ಮೇಲೆ ದೇವಾಲಯದ ರಚನೆ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಆ ಕಂಬಗಳ ಒಂದು ರಚನೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕಂಡುಬರುತ್ತದೆ. ಮತ್ತು ಮೇಲ್ಛಾವಣಿಗೂ ಕೂಡ ಬೇರೆಯೇ ಆದಂತಹ ಒಂದು ಶಿಲ್ಪ ಚಾತುರ್ಯವನ್ನು ಇಲ್ಲಿ ಕಾಣಬಹುದು. ಆನೆಗಳ ಒಂದು ಸಾಲು, ಕುದುರೆಗಳ ಸಾಲು, ಹೂವಿನ ಚಿತ್ರಗಳು ಇವೆಲ್ಲ ಕೂಡ ಆ ವಾಸ್ತುಶಿಲ್ಪದ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಹೊರಭಾಗದ ಗೋಡೆಗಳು ತಮ್ಮ ಅಂದವನ್ನು ಕಳೆದುಕೊಂಡಿಲ್ಲ. ಒಳಭಾಗ ಮಾತ್ರ ಶಿಥಿಲಾವಸ್ಥೆಗೆ ತಲುಪಿದ್ದರೂ ಕೂಡ ಹೊರ ಗೋಡೆಗಳು ಬಹಳ ಅಂದವಾಗಿ ತಮ್ಮ ಶಿಲ್ಪಕಲೆಯನ್ನು ಉಳಿಸಿಕೊಂಡಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಹೊರಗೋಡೆಯ ವಿನ್ಯಾಸಗಳು ನಾವು ಗಮನಿಸ್ತಾ ಹೋಗ್ಬೋದು. ದೇವಾಲಯದ ಸುತ್ತಲೂ ಕೂಡ ಒಂದು ಪ್ರಶಾಂತವಾದ ವಾತಾವರಣವಿದೆ. ಕೆಲವು ದೇವಾಲಯಗಳನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಭಗ್ನವಾಗಿವೆ. ಒಳಗಿರುವಂತಹ ದೇವಾನುದೇವತೆಗಳ ವಿಗ್ರಹಗಳು ಕೂಡ ಇಲ್ಲಿ ಭಗ್ನಾವಸ್ಥೆಯನ್ನು ತಲುಪಿವೆ. ಆ ಮುಖಮಂಟಪಗಳ ವಿನ್ಯಾಸ ಕೂಡ ಅತ್ಯಂತ ಆಕರ್ಷಣೀಯವಾಗಿದೆ. ಆ ಮುಖಮಂಟಪಗಳನ್ನು ಹಿಡಿದಿರುವ ಹಾಗೆ ಕೆಲವಾರು ಪ್ರತಿಮೆಗಳು, ಆನೆಯ ಪ್ರತಿಮೆ ಮತ್ತು ಬೇರೆ ಬೇರೆ ಚಿತ್ರಗಳ ಒಂದು ಶಿಲ್ಪಗಳು ಹಿಡಿದಿಟ್ಟಿರುವಂತೆ ನಮಗೆ ಕಾಣಿಸುತ್ತೆ. ಆ ಕಂಬಗಳು ಮತ್ತು ಮುಂದಿನ ಒಂದು ಆ ವಾಸ್ತುಶೈಲಿ, ಆ ಗೋಪುರಗಳ ಆಕಾರದಲ್ಲಿ ಕೆತ್ತಿರುವಂತಹದ್ದೆಲ್ಲವೂ ಕೂಡ ಅತ್ಯಂತ ಆಕರ್ಷಣೀಯವಾಗಿದೆ ಮತ್ತು ನೋಡಬೇಕು ಎಂಬ ಬಯಕೆಯನ್ನು ಉಂಟು ಮಾಡುವಂತಹ ರೀತಿಯ ಒಂದು ವಾಸ್ತುಶಿಲ್ಪ, ವಾಸ್ತುಶೈಲಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಈ ಒಂದು ಅತ್ಯಂತ ಸುಂದರವಾದಂತಹ ಈ ದೇವಾಲಯಗಳ ಸಮೂಹದ ಬಗ್ಗೆ ಮಾಹಿತಿ ಕೊಟ್ಟಿರೋದು ನಿಮ್ಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಈ ದೇವಾಲಯಗಳನ್ನು, ಆ ಒಂದು ಸುಂದರ ಶಿಲ್ಪಗಳನ್ನು ಪೂರ್ತಿಯಾಗಿ ವಿಡಿಯೋದಲ್ಲಿ ನೋಡಿ ನೀವು ಕೂಡ ಆನಂದಿಸಿ. ಅಲ್ಲಿರುವಂತಹ ಒಂದು ಲಿಂಗಗಳು, ಜೊತೆಗೆ ಆ ಬಸವನ ವಿಗ್ರಹ ಇವೆಲ್ಲವೂ ಕೂಡ ಬಹಳ ಆಕರ್ಷಣೀಯವಾಗಿ ನಮಗೆ ಕಂಡುಬರುತ್ತೆ. ಆ ದೇವಾಲಯವು ಕೂಡ ಒಳಗಡೆ ಲಿಂಗ ತನ್ನ ಪೂಜೆಯನ್ನು ಒಳಗೊಳ್ತಾ ಇದೆ. ಮತ್ತು ಆ ದೇವಾಲಯದ ಸುತ್ತಲೂ ಕೆತ್ತಿರುವಂತಹ ಕಂಬಗಳು, ಆ ವಿನ್ಯಾಸಗಳು ಕೂಡ ಅತ್ಯಂತ ಆಕರ್ಷಣೀಯವಾಗಿವೆ. ಕಂಬಗಳ ಒಂದು ಶೈಲಿಯನ್ನು, ಒಳಗಿರುವಂತಹ ದೇವರ ಒಂದು ಶಿವಲಿಂಗವನ್ನು ನಾವಿಲ್ಲಿ ನೋಡಬಹುದು. ಅವುಗಳನ್ನು ಕೂಡ ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಮತ್ತು ಪೂಜೆಯನ್ನು ಕೂಡ ಇಲ್ಲಿ ಮಾಡಿರುವುದನ್ನು ನಾವು ಇಲ್ಲಿ ನೋಡಬಹುದು. ಆ ಇಡೀ ಒಂದು ಆವರಣ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಂಡುಬರುತ್ತೆ. ಹಲವಾರು ವಿಗ್ರಹಗಳು ತಮ್ಮ ರೂಪವನ್ನೇ ಇಲ್ಲಿ ಕಳೆದುಕೊಂಡಿರೋದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತು ಆ ದೇವಾಲಯದ ಸುತ್ತಲೂ ಇರುವಂಥ ಚೌಕಾಕಾರದ ಮೇಲೂ ಕೂಡ ಹಲವಾರು ಕೆತ್ತನೆ ಕೆಲಸಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅತ್ಯಂತ ನವಿರಾದಂತಹ ಕುಸುರಿ ಕೆಲಸವನ್ನು ಇಲ್ಲಿ ನಾವು ಗಮನಿಸ್ಬೋದು. ಇಡೀ ಒಂದು ಆ ದೇವಾಲಯದ ಒಂದು ಸಂಪೂರ್ಣ ಚಿತ್ರ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಇಲ್ಲಿ